ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಜೀವನ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಚಿಕನ್ ಚಾಪ್ಸ್ ಮಾಡ್ತಾ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ 3/4 kg ಚಿಕನ್ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಇದಕ್ಕೆ ಸ್ವಲ್ಪ ಲೆಮನ್ ಅಥವಾ ಮೊಸರು ಕೂಡ ಹಾಕ್ಕೊಳ್ಬೋದು. ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್, 1 ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು 20 ನಿಮಿಷ ಇಟ್ಬಿಡುವ. ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ 4 ಹಸಿಮೆಣಸಿನಕಾಯಿ, 1 ಕಟ್ಟು ಪುದೀನ, 1 ಕಟ್ಟು ಕೊತ್ತಂಬರಿ, 10 ಎಸಳು ಬೆಳ್ಳುಳ್ಳಿ, ಈರುಳ್ಳಿ 1 ಗಾತ್ರ, ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್, ಹಾಗೂ 4 ಲವಂಗ, 1 ಪಟ್ಟೆ ಇಷ್ಟನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಜೊತೆಗೆ 2 ಟೊಮೆಟೊ ಕೂಡ ಹುರಿದುಕೊಂಡು ಇಟ್ಕೊಳ್ಳುವ. ಇದು ಎಲ್ಲ ತಣ್ಣಗಾಗುವವರೆಗೆ ಒಂದು ಸೈಡಿಗೆ ಇಟ್ಕೊಳ್ಳುವ. ಈಗ ಸ್ಟವ್ ಉರಿಸಿ ಒಂದು ಪಾತ್ರೆಯಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಪೆಪ್ಪರ್ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಅಷ್ಟೇ ಫ್ರೈ ಮಾಡ್ತಾ ಇರೋಣ. ಈಗ ಮ್ಯಾರಿನೇಟ್ ಆಗಿರುವ ಚಿಕನನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ ಹಾಕಿ ತಿರುಗಿಸ್ತಾ ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ಒಂದು ಕುದಿ ಬರುವಷ್ಟು ಹೊತ್ತು ತಿರುಗಿಸಿ ನಂತರ ಮುಚ್ಚಿ 20 ನಿಮಿಷ ಬೇಯಲು ಬಿಟ್ಬಿಡೋಣ. ಮಧ್ಯದಲ್ಲಿ 1-2 ಸಲ ತಿರುಗಿಸ್ತಾ ಇರೋಣ. ಇವಾಗ ರೆಡಿ ಮಾಡಿದ ಮಸಾಲೆಯನ್ನು ರುಬ್ಬಿಕೊಳ್ಳೋಣ. ಅದನ್ನು ಬೆಂದಿರುವ ಚಿಕನ್ ಫ್ರೈಗೆ ಮಿಕ್ಸ್ ಮಾಡಿಕೊಳ್ಳೋ ಟೈಮೀಗ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಹಾಗೆ ತಿರುಗಿಸ್ತಾ ಬೇಕಾದರೆ ಒಂಚೂರು ಉಪ್ಪು ಕೂಡ ಹಾಕ್ಕೊಳ್ಬೋದು. ತಿರುಗಿಸ್ತಾ ಒಂದು 5 ನಿಮಿಷ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ಇಟ್ಬಿಡುವ. ಈಗ ರುಚಿಯಾದ ಚಿಕನ್ ಚಾಪ್ಸ್ ಸವಿಯಲು ಸಿದ್ಧ. ಇದು ಅನ್ನದ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಇಡ್ಲಿ, ಚಪಾತಿ ಎಲ್ಲದರ ಜೊತೆ ರುಚಿಯಾಗಿರುತ್ತದೆ. ಈಗ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗುವ.